ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಕನಾಮಿಯ ಬೇಸಿಕ್ ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಲವಾರು ವಿಷಯಗಳನ್ನು ಮೊದಲು ನೋಡಿದ್ವಿ. ಏನು ಸ್ಕ್ಯಾರ್ಸಿಟಿ ಅಂತಂದರೆ ಏನು, ಚಾಯ್ಸ್ ಅಂತಂದರೆ ಏನು, ಯುಟಿಲಿಟಿ ಅಂತಂದರೆ ಏನು, ವಿಷಯಗಳ ಬಗ್ಗೆ ಒಂದು ಮೇಲ್ನೋಟ ಅಷ್ಟೇ ನೋಡಿದ್ದು. ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋದನ್ನು ಮತ್ತೆ ನಾನು ಪ್ರಸ್ತುತಪಡಿಸ್ತಾನೆ ಇರ್ತೀನಿ, ಮತ್ತೆ ಅದ್ರ ಬಗ್ಗೆ ಹೇಳ್ತಾನೆ ಇರ್ತೀನಿ. ಹಾಗಾಗಿ ನಿಮಗೆ ಓವರಾಲ್ ಒಂದು ಐಡಿಯಾ ಬರಬೇಕು. ಈಗ ಮಾರ್ಜಿನಲ್ ಯುಟಿಲಿಟಿ ಅಂತ ಬಂತು. ಹಾಗಂತಂದ್ರೆ ಏನು? ಡಿಮಿನಿಷಿಂಗ್ ಆಫ್ ಮಾರ್ಜಿನಲ್ ಯುಟಿಲಿಟಿ. ಒಂದು ಗ್ಲಾಸ್ ವಾಟರ್ ಕುಡಿದ ಮೇಲೆ ಇರುವಂಥ ಒಂದು ತೃಪ್ತಿ ನೆಕ್ಸ್ಟ್ ಮುಂದಿನ ಗ್ಲಾಸ್ ನೀರು ಕುಡಿಬೇಕಾದ್ರೆ ಇರೋದಿಲ್ಲ. ಅದರ ಯುಟಿಲಿಟಿ ಕಡಿಮೆ ಆಗ್ತಾ ಇದೆ. ಒಂದು ಇಮ್ಯಾಜಿನೇಷನ್ ಬರಲಿ ಅಂತ ಜಸ್ಟ್ ಬೇಸಿಕ್ ಅಷ್ಟೇ ಹೇಳಿರೋದು. ಅದರ ಗ್ರಾಫ್ಗಳನ್ನು ಅಥವಾ ಅದರ ಬಗ್ಗೆ ಇರೋ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಮುಂದೆ ಡಿಸ್ಕಸ್ ಮಾಡ್ತೇವೆ. ಈಗ ಬೇಸಿಕ್ ನಿಮಗೊಂದು ಐಡಿಯಾ ಬರಬೇಕು ಕೇಳಿದ ತಕ್ಷಣ, ಅಷ್ಟನ್ನು ಮಾತ್ರ ಹೇಳ್ತಾ ಇದ್ದೇನೆ. ಬೇಸಿಕ್ ಸ್ಟ್ರಾಂಗ್ ಆಗಿರಬೇಕು, ಆಮೇಲೆ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ. ಇವತ್ತು ಸಹ ಬೇಸಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಒಂದು ಎಕನಾಮಿಕ್ ಪ್ರಾಬ್ಲಮ್ ಅಂತ ಬರುತ್ತೆ. ಏನು ಪ್ರಾಬ್ಲಮ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ರಿಸೋರ್ಸ್ಗಳಿರೋದು ಕಡಿಮೆ, ನಮ್ಮ ಆಸೆಗಳು ಜಾಸ್ತಿ. ಹಾಗಾಗಿ ಏನು ಮಾಡಬೇಕಾಗುತ್ತೆ ನಾವು? ರಿಸೋರ್ಸ್ ಕಡಿಮೆ ಇದೆ, ವಾಂಟ್ಸ್ ಜಾಸ್ತಿ ಇದೆ. ಇದು ಎರಡರಿಂದಾಗಿ ನಮ್ಮ ಚಾಯ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಏನನ್ನ ಚೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಏನು ಚೂಸ್ ಮಾಡಬೇಕು ಅನ್ನೋದೇ ಈಗ ಪ್ರಾಬ್ಲಮ್ಮು. ಗೊತ್ತಾಗ್ತಾ ಇದೆಯಾ? ನಿಮ್ಮ ಹತ್ರ ಡಿಗ್ರಿ ಮುಗಿದಿದೆ. ಡಿಗ್ರಿ ಮುಗಿದ ಮೇಲೆ ಕೆಲವರು ಇಂಜಿನಿಯರ್ ಆಗ್ತಾ ಇದ್ದಾರೆ. ಕೆಲವರು ಅಂತಂದರೆ ಇಂಜಿನಿಯರ್ ಆದವರು ಈಗ IT ಕಂಪ್ನಿಗೆ ಹೋಗ್ತಾ ಇರ್ಬೋದು. ಕೆಲವರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ಬೋದು. ಕೆಲವರು ಅಗ್ರಿಕಲ್ಚರಿಗೆ ಹೋಗ್ಬೋದು. ಮನುಷ್ಯನಿಗೆ ಹಾಗೆ ಅಲ್ವಾ? ಅನಿವಾರ್ಯತೆ ಇದ್ದಾಗ, ನಿಮ್ಮ ಹತ್ರ ಚಾಯ್ಸೇ ಇಲ್ಲದೆ ಇದ್ದರೆ ಪ್ರಾಬ್ಲಮ್ ಇಲ್ಲ. ಚಾಯ್ಸ್ ಇದ್ದಾಗಲೇ ಪ್ರಾಬ್ಲಮ್ಮು. ನಿಮ್ಮ ಹತ್ರ ಮುಂದ್ಗಡೆ ಆಯ್ಕೆಗಳಿದೆ, ಆಯ್ಕೆಗಳು ಇದ್ದಾಗಲೇ ಪ್ರಾಬ್ಲಮ್ ಬರೋದು. ಏನು ಪ್ರಾಬ್ಲಮ್ ಅಂತಂದರೆ, ಒಂದು ವೇಳೆ ಒಂದನ್ನು ಚೂಸ್ ಮಾಡಿಕೊಂಡ್ರೆ ಇನ್ನೊಂದು ಲಾಸ್ ಆಗಿಬಿಟ್ರೆ ಅಲ್ವಾ? ನನಗೆ ಎಲ್ಲನೂ ಬೇಕು. ನನಗೆ ಈ ಕಡೆ ಮೂವಿನೂ ನೋಡಬೇಕು, ಸ್ಟಡಿನೂ ಆಗಬೇಕು, UPSCನೂ ಪಾಸ್ ಆಗಬೇಕು, ಎಂಜಾಯ್ನೂ ಮಾಡಬೇಕು, ಎಲ್ಲ ಬೇಕು ನನಗೆ. ಆವಾಗ ನಮ್ಮಲ್ಲಿ ಕಾನ್ಫ್ಲಿಕ್ಟ್ ಬರುತ್ತೆ. ಇರೋ ಟೈಮು, ರಿಸೋರ್ಸ್ ಬಹಳ ಕಡಿಮೆ, ಆಸೆ ಜಾಸ್ತಿ, ಚೂಸ್ ಮಾಡಲೇಬೇಕು ಯಾವುದಾದ್ರೂ ಒಂದನ್ನು. ಸೊ ದೇರ್ಫೋರ್ ಚಾಯ್ಸ್ ಮಸ್ಟ್ ಬಿ ಮೇಡ್. ಏನು ಚೂಸ್ ಮಾಡಬೇಕು ಅನ್ನೋದೇ ಎಕನಾಮಿಕ್ ಪ್ರಾಬ್ಲಮ್. ಯಾವುದನ್ನು ಚೂಸ್ ಮಾಡ್ತೀರಿ ಇಂಪಾರ್ಟೆಂಟ್. ನಮ್ಮ ಲೈಫಿಗೆ ಸಂಬಂಧಪಟ್ಟ ಹಾಗಾಗಿದ್ರೆ ಎಕನಾಮಿಯಲ್ಲಿ ಪ್ರೊಡಕ್ಷನ್ ಬಹಳ ಇಂಪಾರ್ಟೆಂಟ್ ಇಲ್ವಾ? ಯಾವುದನ್ನೇ ಆದರೂ ಫಸ್ಟು ಒಂದು ವಸ್ತು ಇದ್ದಾಗ ಮಾತ್ರ ಅದನ್ನು ಮುಂದಿನ ಒಂದು ಸ್ಟೇಜಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದು. ಫಸ್ಟ್ ಬರೋರು ಪ್ರೊಡ್ಯೂಸರ್ಸ್. ಎನ್ವೈರ್ಮೆಂಟಲ್ಲಿ ನಾವು ಸಹ ನೋಡ್ತೇವೆ, ಫಸ್ಟು ಸನ್ಲೈಟಿಂದ ಆಹಾರವನ್ನು ತಯಾರಿಸೋರು ಪ್ರೊಡ್ಯೂಸರ್ಸ್, ಸಸ್ಯಗಳು. ಸಸ್ಯ ಆಹಾರ ತಯಾರು ಮಾಡಿದ್ಮೇಲೆ ಅದನ್ನು ಕನ್ಸ್ಯೂಮರ್ಗಳಿರ್ತಾರೆ, ಸೇವಿಸೋರು ಇರ್ತಾರೆ, ಕನ್ಸಂಪ್ಷನ್ ಮಾಡೋರು. ಹಾಗಾಗಿ ಅಲ್ಲೂ ಸಹ ಪ್ರೊಡ್ಯೂಸರ್ಸ್ ಮೊದಲು ಬರ್ತಾರೆ. ಆ ಪ್ರೊಡ್ಯೂಸರ್ಗಳಿಂದಾನೇ ಮುಂದಿನ ಪ್ರೊಸೆಸ್ ಹೇಗೆ ಆಗ್ತಾ ಹೋಗುತ್ತೋ ಇಲ್ಲಿ ಸಹ ಪ್ರೊಡಕ್ಷನ್ ಅನ್ನುವುದು ಮೊದಲು ಬರುತ್ತೆ. ಕೇಳಿಸ್ಕೊಳ್ಳಿ, ಇವತ್ತು ಮತ್ತು ನಾಳೆ ಎರಡನ್ನು ಸೇರಿಸಿ ನಾಳೆ ಮತ್ತೆ ನೋಟ್ಸ್ ಯಾವುದು ಅಂತ ಕೊಡ್ತೇನೆ, ಅದನ್ನು ಬರ್ಕೊಳ್ಳಿ. ಆಮೇಲೆ ನಾಳೆನೇ ಟೆಸ್ಟ್ ಇರ್ತೇನೆ. ಇವತ್ತಿನ ಮತ್ತು ನಾಳೆ ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಹಾಗೆ MCQಗಳನ್ನು ನಾಳೆ ಕೊಟ್ಟಿರ್ತೇನೆ. ಈಗ ಜಸ್ಟ್ ಕೇಳಿಸ್ಕೊಳ್ಳಿ. ಪ್ರಾಬ್ಲಮ್ ಏನು? ಚಾಯ್ಸು. ಏನು ಚೂಸ್ ಮಾಡಬೇಕು ಅನ್ನೋದು ಮೊದಲನೇದು. ಹಾಗಾದಾಗ ಪ್ರಾಬ್ಲಮ್ ಬರೋದು ಮುಖ್ಯವಾಗಿ ಮೊದಲು ಯಾವ ಸ್ಟೇಜಲ್ಲಿ? ಪ್ರೊಡಕ್ಷನ್ ಸ್ಟೇಜಲ್ಲಿ. ಅವ್ರಿಗೇನು ಪ್ರಾಬ್ಲಮ್ಮು? ಪ್ರೊಡಕ್ಷನ್ ಸ್ಟೇಜ್ನಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ? ಏನನ್ನು ಪ್ರೊಡ್ಯೂಸ್ ಮಾಡೋದು ಅಲ್ವಾ? ವಾಟ್ ಶುಡ್ ಬಿ ಪ್ರೊಡ್ಯೂಸ್ಡ್ ಆ್ಯಂಡ್ ಇನ್ ವಾಟ್ ಕ್ವಾಂಟಿಟೀಸ್. ಒಂದು ಊರಿನಲ್ಲಿ ತುಂಬ ಜನ ಚಪ್ಪಲಿನೇ ಹಾಕೋದಿಲ್ಲ. ಅಲ್ಲೊಂದು ಶೂ ಕಂಪ್ನಿ ಓಪನ್ ಮಾಡಿದರೆ ಸೇಲ್ ಆಗುತ್ತಾ, ಸೇಲ್ ಆಗಲ್ವಾ? ಥಿಂಕ್ ಮಾಡಿ. ಯಾರು ಚಪ್ಪಲಿನೇ ಹಾಕೋದಿಲ್ಲ, ಅಲ್ಲೊಂದು ಶೂ ಕಂಪ್ನಿ ಓಪನ್ ಮಾಡಿದರೆ ಆ ಒಂದು ಕಂಪ್ನಿ ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತಾ, ಬೆಳೆಯಲ್ವಾ? ಎರಡೂ ಪಾಸಿಬಿಲಿಟಿ ಇದೆ. ಹೇಗೆ ಅಂತ ಥಿಂಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತು ಯಾವಾಗಾದರೂ ಇದನ್ನು ಮುಂದುವರಿಸೋಣ ಆ ಒಂದು ಕಥೆನ. ಅದೇ ರೀತಿ ಹಾಗಾಗಿ ಆ ಪ್ರೊಡಕ್ಷನ್ ಮಾಡೋರಿಗೆ ಏನನ್ನು ಪ್ರೊಡ್ಯೂಸ್ ಮಾಡಬೇಕು ಮತ್ತು ಎಷ್ಟು ಪ್ರೊಡ್ಯೂಸ್ ಮಾಡಬೇಕು ಅಲ್ವಾ? ಯಾವ ಗೂಡ್ಸ್ ಆ್ಯಂಡ್ ಸರ್ವಿಸ್ ಇದ್ದರೆ ಒಳ್ಳೆಯದು, ಮತ್ತು ಎಷ್ಟು ಜನರಿಗೋಸ್ಕರ ಪ್ರೊಡ್ಯೂಸ್ ಮಾಡಬೇಕು. ಉದಾಹರಣೆಗೆ ನಮ್ಮ ದೇಶದಲ್ಲಿ ಡಿಫೆನ್ಸ್ ಇಕ್ವಿಪ್ಮೆಂಟ್ಗೆ ಜಾಸ್ತಿ ಖರ್ಚು ಮಾಡಿ ಅದನ್ನು ಪ್ರೊಡ್ಯೂಸ್ ಮಾಡಬೇಕಾ, ಅಥವಾ ಅದೇ ಹಣವನ್ನು ಸ್ಕೂಲ್ಗಳಿಗೆ ಹಾಕಬೇಕಾ? 10 ಲಕ್ಷ ಲಕ್ಸುರಿ ಕಾರು ತಯಾರು ಮಾಡೋದಾ, ಅಥವಾ 50 ಲಕ್ಷ ಬೈಸಿಕಲ್ಗಳು ಎನ್ವೈರ್ಮೆಂಟ್ ಫ್ರೆಂಡ್ಲಿ ಅಂತ ಅದರ ಮೇಲೆ ಫೋಕಸ್ ಮಾಡೋದಾ? ಹಣ ಅನ್ನೋದು ಸ್ಕೇರ್ಸ್ ರಿಸೋರ್ಸ್. ಅದರ ಕೊರತೆ ಯಾವಾಗಲೂ ಇರುತ್ತೆ.
ಹೋಗಿ ಪ್ರಯಾರಿಟಿ ಬಹಳ ಇಂಪಾರ್ಟೆಂಟ್. ಡಿಸಿಷನ್ ಮಾಡ್ಕೋಬೇಕಾದ್ರೆ ನಮ್ಮ ಆದ್ಯತೆಗಳು ಬಹಳ ಇಂಪಾರ್ಟೆಂಟ್. ಅದನ್ನು ನೋಡಿಕೊಂಡು ಮುಖ್ಯವಾಗಿ ಡಿಸೈಡ್ ಮಾಡಬೇಕಾಗತ್ತೆ. ಸೊ ವಾಟ್ ಶುಡ್ ಬಿ ಪ್ರೊಡ್ಯೂಸ್ಡ್ ಆ್ಯಂಡ್ ಇನ್ ವಾಟ್ ಕ್ವಾಂಟಿಟೀಸ್, ಮೊದಲನೇ ಕ್ವಶನ್ ಅಲ್ಲಿ ಚೂಸ್ ಮಾಡಬೇಕು. ಎರಡನೇ ಆದಮೇಲೆ ಏನು ಮಾಡಬೇಕು, ಏನು ಪ್ರೊಡ್ಯೂಸ್ ಮಾಡಬೇಕು, ಎಷ್ಟು ಪ್ರೊಡ್ಯೂಸ್ ಮಾಡಬೇಕು ಅಂತ ಗೊತ್ತಾಗಿರ್ಬೋದು ಮೊದಲನೇ ಸ್ಟೇಜಲ್ಲಿ. ಅದಾದಮೇಲೆ ಹೌ ಶುಡ್ ಥಿಂಗ್ಸ್ ಬಿ ಪ್ರೊಡ್ಯೂಸ್ಡ್, ಅದನ್ನು ಹೇಗೆ ಪ್ರೊಡ್ಯೂಸ್ ಮಾಡೋದು. ತುಂಬ ಮೆಥಡ್ಗಳಿದೆ, ಡಿಫ್ರೆಂಟ್ ಮೆಥಡ್ಸ್ ಆರ್ ಅವೈಲೇಬಲ್. ನಾವೇನು ಮಾಡಬೇಕಾಗತ್ತೆ ಆವಾಗ, ಯು ಮಸ್ಟ್ ಚೂಸ್ ಎಫಿಷಿಯೆಂಟ್ ಒನ್. ಎಫಿಷಿಯನ್ಸಿ ಅನ್ನೋ ಕಾನ್ಸೆಪ್ಟು ಮೊದಲೇ ಹೇಳಿದ್ದೆ. ಎಷ್ಟು ಇನ್ಪುಟ್ ಹಾಕ್ತೇವೋ, ಎಷ್ಟು ಅದಕ್ಕೆ ಇನ್ಪುಟ್ ಇರುತ್ತೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಔಟ್ಪುಟ್ ಇರಬೇಕು. ಇನ್ಪುಟ್ಟೇ ಜಾಸ್ತಿ ಆಯಿತು, ಔಟ್ಪುಟ್ ಬರ್ತಾ ಇಲ್ಲ ಅಂತಂದರೆ, ವೇಸ್ಟ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅದರಿಂದ ಆವಾಗ ಅದು ಎಫಿಷಿಯೆಂಟ್ ಅಲ್ಲ ಅಲ್ವಾ. ಹಾಗಾಗಿ ತುಂಬ ಇರುವಂಥ ಬೇರೆ ಬೇರೆ ಮೆಥಡ್ಗಳಲ್ಲಿ ಎಫಿಷಿಯೆಂಟ್ ಆಗಿರೋದನ್ನು ನಾವು ಚೂಸ್ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಗಾರ್ಮೆಂಟ್ಸ್ಗಳಿರುತ್ತೆ, ಸ್ಟಿಚಿಂಗ್ ಮಾಡೋದು. ಅಲ್ಲಿ ಲೇಬರ್ಗಳು ಜಾಸ್ತಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಮಷಿನ್ಗಳ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ನು, ವರ್ಕಿಂಗ್ ಏಜ್ನವ್ರು ಜಾಸ್ತಿ ಸಿಗ್ತಾರೆ. ಈಗ ನಿಧಾನವಾಗಿ ಆಟೋಮೇಷನ್ ಬರ್ತಾ ಇದೆ. ಒಂದು ಎಕ್ಸಾಂಪಲ್ ಅಷ್ಟೇ, ಗಾರ್ಮೆಂಟ್ ಸ್ಟಿಚಿಂಗಲ್ಲಿ ಜಾಸ್ತಿ ಲೇಬರ್ ಇದ್ದಾರೆ, ಕಡಿಮೆ ಮಷಿನ್ ಇದೆ. ಅದು ಹ್ಯೂಮನ್ ಸೆಂಟ್ರಿಕ್ ಅಥವಾ ಮುಖ್ಯವಾಗಿ ವರ್ಕಿಂಗ್ ಪಾಪ್ಯುಲೇಷನ್ಗೆ ಒಳ್ಳೆಯದು. ಆದರೆ ನೋಡಿ, ಜಪಾನ್ನಲ್ಲಿ ವರ್ಕಿಂಗ್ ಪಾಪ್ಯುಲೇಷನ್ ಕಡಿಮೆ, ಏಜಿಂಗ್ ಪೀಪಲ್ ಜಾಸ್ತಿ ಆಗ್ತಾ ಇದ್ದಾರೆ. ಅಲ್ಲಿ ಹಾಗಾಗಿ ಏನು, ಮಷೀನ್ಗಳು ಜಾಸ್ತಿ ಇದೆ, ಲೇಬರ್ ಸಂಖ್ಯೆ ಕಡಿಮೆ ಇರುತ್ತೆ. ಆಟೋಮೊಬೈಲ್ ರೋಬೋಟ್ಸ್ಗಳು ಅಲ್ವಾ, ಅಂಥ ರೋಬೋಟ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮನುಷ್ಯರು ಯಂತ್ರಗಳ ನಡುವೆ ಒಂದು ಕಾನ್ಫ್ಲಿಕ್ಟ್ ಬರಬಹುದು. ಮೆಥಡ್ ಯಾವ್ದು ಚೂಸ್ ಮಾಡ್ತೀರಿ, ಪ್ರೊಡಕ್ಷನ್ ಮಾಡಬೇಕು, ಯಾವುದನ್ನು ಮಾಡಬೇಕು, ಎಷ್ಟು ಮಾಡಬೇಕು ಅಂತ ಗೊತ್ತಾದ ಮೇಲೆ ಈಗ ಹೇಗೆ ಅದನ್ನು ಪ್ರಾಡಕ್ಟ್ ಮಾಡಬೇಕು, ಹೇಗೆ ಪ್ರೊಡ್ಯೂಸ್ ಮಾಡೋದು ಅದನ್ನು ಅಲ್ವಾ, ಅದಕ್ಕಿರೋ ಮೆಥಡ್ ಯಾವುದು ಅನ್ನೋದು ಇಲ್ಲಿ ಬರುವಂಥ ಪ್ರಶ್ನೆ. ಕೆಲವೊಂದು ಸಾರಿ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಆಗಿರೋ ಮೆಥಡ್ ಚೂಸ್ ಮಾಡೋದಾ ಅಥವಾ ಪ್ರಾಫಿಟ್ ಫ್ರೆಂಡ್ಲಿ ಆಗಿರೋದು ಯೂಸ್ ಮಾಡೋದಾ, ಪ್ಲಾಸ್ಟಿಕನ್ನು ಯೂಸ್ ಮಾಡೋದಾ ಅಥವಾ ವುಡ್ ಯೂಸ್ ಮಾಡೋದಾ. ಪ್ಲಾಸ್ಟಿಕ್ ಯೂಸ್ ಮಾಡಿದರೆ ಚೀಪರ್ ಮಟೀರಿಯಲ್ ಅಲ್ವಾ, ಕಾಸ್ಟನ್ನು ಕಟ್ ಮಾಡಬಹುದು, ಪ್ರಾಫಿಟ್ ಜಾಸ್ತಿ ಮಾಡಬಹುದು. ಅಂದರೆ ಎನ್ವೈರ್ಮೆಂಟಿಗೆ ಅದರಿಂದ ಏನು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಈಗ ಪ್ರೆಸೆಂಟ್ ಮತ್ತು ಫ್ಯೂಚರ್ ಅನ್ನು ಗಮನದಲ್ಲಿ ಇಟ್ಕೊಂಡು ಡಿಸಿಷನ್ ಮಾಡಬೇಕಾಗತ್ತೆ. ನಮ್ಮ ಗುರಿ ಏನು, ಇರೋ ರಿಸೋರ್ಸ್ಗಳನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡೋದು. ಅದು ಟೈಮ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಮನಿ ಆಗಿರ್ಬೋದು, ಎಲ್ಲ ಲೆವೆಲ್ನಲ್ಲೂ ಬಂತು ಅದು. ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡಿ ಒಳ್ಳೆ ಮೆಥಡನ್ನು ಅಡಾಪ್ಟ್ ಮಾಡ್ಕೊಳ್ಳೋದು. ಅಡಾಪ್ಟ್ ಮಾಡಿಕೊಂಡು ನಮ್ಮ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ಬೋದು. 2 ಕ್ವಶನ್ ಆಯಿತು. 3ನೇದು, ಫಾರ್ ಹೂಮ್ ಶುಡ್ ಥಿಂಗ್ಸ್ ಬಿ ಪ್ರೊಡ್ಯೂಸ್ಡ್. ಹೌದು, ಪ್ರೊಡ್ಯೂಸ್ ಏನೋ ಮಾಡ್ತಾ ಇದ್ದೀರಿ, ಅದು ಯಾರಿಗೋಸ್ಕರ ಮಾಡಬೇಕು ನಾವು, ಯಾರಿಗೆ ಅಂತ ಪ್ರಶ್ನೆ ಬಂದ ತಕ್ಷಣ ಅದರ ಅರ್ಥ ಏನು, ಡಿಸ್ಟ್ರಿಬ್ಯೂಷನ್ ಅಲ್ವಾ. ಪ್ರೊಡಕ್ಷನ್ ಮೊದಲನೇ ಸ್ಟೇಜು, ಅದಾದಮೇಲೆ ಬರೋದು ಡಿಸ್ಟ್ರಿಬ್ಯೂಷನ್. ಒಂದು ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಯಾವುದೇ ಒಂದು ಮಟೀರಿಯಲನ್ನು ಅಥವಾ ಎಲಿಮೆಂಟನ್ನು ಆದಮೇಲೆ ಅಲ್ಲೇ ಇಟ್ಕೊಳ್ಳೋದಿಲ್ಲ. ಅಲ್ಲೇ ಇಟ್ಕೊಳ್ಳೋದಾದ್ರೆ ಅವ್ರು ಯಾಕೆ ತಯಾರಿಸ್ತಾ ಇದ್ರು, ಬೇರೆ ಕಡೆ ಸೇಲ್ ಮಾಡಿ ಮಾರಾಟ ಮಾಡಿ ಹಣ ಬರುತ್ತೆ ಅಂದ ತಕ್ಷಣವೇ ಅವ್ರು ಅದನ್ನು ತಯಾರಿಸ್ತಾ ಇರೋದು. ಸೊ ಫಾರ್ ಹೂಮ್ ಅನ್ನೋದು ಡಿಸ್ಟ್ರಿಬ್ಯೂಷನ್ ಡಿಸೈಡ್ ಮಾಡುತ್ತೆ. ಆ ಒಂದು ಗೂಡ್ಸ್ ಆರ್ ಸರ್ವಿಸ್ ಯಾರಿಗೆ ಹೋಗಿ ತಲುಪುತ್ತೆ, ಯಾರು ಅದನ್ನು ಪಡ್ಕೊಳ್ಳಿ ಕಾಯ್ತಾ ಇದ್ದಾರೆ, ಕಸ್ಟಮರ್ ಯಾರು, ಗ್ರಾಹಕರು ಯಾರು ಅಲ್ವಾ ಅನ್ನೋದು ಅಲ್ಲಿ ಇಂಪಾರ್ಟೆಂಟ್. ಫಾರ್ ಹೂಮ್ ಶುಡ್ ಥಿಂಗ್ಸ್ ಬಿ ಪ್ರೊಡ್ಯೂಸ್ಡ್. ಉದಾಹರಣೆಗೆ ಹೆಲ್ತ್ ಕೇರ್ ಸೆಕ್ಟರ್ ಇದೆ, ಯಾರಿಗೆ ಕೊಡೋದು ಹೆಲ್ತ್ ಕೇರ್ ಸೆಕ್ಟರ್ನ ಫೆಸಿಲಿಟಿಗಳನ್ನು, ಎಲ್ರಿಗೂ ಫ್ರೀಯಾಗಿ ಕೊಟ್ಬಿಡೋದಾ ಅಥವಾ ಯಾರಿಗೆ ಅಫೋರ್ಡೆಬಲ್ಲು, ರಿಚ್ ಪೀಪಲ್ಗಳಿಗೆ ಅಫೋರ್ಡೆಬಲ್ ಇರುತ್ತೆ ದೊಡ್ಡ ದೊಡ್ಡ ಮೆಡಿಸಿನ್ಗಳು, ಹೆಲ್ತ್ ಕೇರ್ ಫೆಸಿಲಿಟಿಗಳು, ಅವ್ರಿಗೆ ಮಾತ್ರ ಇಡೋದಾ ಫೆಸಿಲಿಟಿಯನ್ನು. ಫಾರ್ ಹೂಮ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ರೇಷನ್ ಶಾಪ್ಸ್ ಅಲ್ವಾ, ಪೂರ್ ಪೀಪಲ್ಗಳಿಗೆ ಚೀಪ್ ಪ್ರೈಸ್ಗಳಲ್ಲಿ ಫುಡ್ಡನ್ನು ಕೊಡುತ್ತೆ, ಅದು ಸಹ ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಅಂಡರಲ್ಲಿ ಬರುತ್ತೆ. ಹಾಗಾಗಿ ಪಬ್ಲಿಕ್ ಗೂಡ್ಸ್ ಅನ್ನೋದು ಎಜುಕೇಷನ್ ಉದಾಹರಣೆಗೆ ಎಲ್ಲರಿಗೂ ಫೇರಾಗಿ ಕೊಡಬೇಕಾಗತ್ತೆ. ನಾವು ಪಬ್ಲಿಕ್ ಗೂಡ್ಸ್ಗಳು ಇಂಪಾರ್ಟೆಂಟು, ಎಜುಕೇಷನ್ನು, ಹೆಲ್ತು, ಫುಡ್ಡು ಇದೆಲ್ಲ ಎಲ್ರಿಗೂ ಸರಿಯಾಗಿ ಸಿಕ್ಕಿದಾಗ ಮಾತ್ರ ನಿನ್ನೆ ನೋಡಿದ್ವಲ್ವಾ ವೆಲ್ ಬೀಯಿಂಗ್, ಎಕನಾಮಿಕ್ ವೆಲ್ ಬೀಯಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ. 3ನೇ ಕ್ವಶನ್ನು ಡಿಸ್ಟ್ರಿಬ್ಯೂಷನ್ನು. ಮೊದಲನೇದೇನಾಗಿತ್ತು, ವಾಟ್ ಶುಡ್ ಆ್ಯಂಡ್ ವಾಟ್ ಕ್ವಾಂಟಿಟಿ, ಯಾವುದನ್ನು ಪ್ರೊಡ್ಯೂಸ್ ಮಾಡ್ತೀರಿ, ಎಷ್ಟು ಪ್ರೊಡ್ಯೂಸ್ ಮಾಡ್ತೀರಿ ಮೊದಲನೇದು. 2ನೇದೇನು, ಹೌ, ಹೇಗೆ, ಯಾವ ಮೆಥಡ್ ಚೂಸ್ ಮಾಡ್ತೀರಿ, ಅದರಲ್ಲೂ ಎಫಿಷಿಯೆಂಟ್ ಮೆಥಡ್ ನಾವು ಫಾಲೋ ಮಾಡಬೇಕು. ಎಫಿಷಿಯೆಂಟ್ ಆಗಿರಬೇಕು, ಔಟ್ಪುಟ್ ಜಾಸ್ತಿ ಇರಬೇಕು, ವೇಸ್ಟ್ ಆಗೋದು ಕಡಿಮೆ ಆಗಬೇಕು.
ಮತ್ತು ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ, ಡಿಸ್ಟ್ರಿಬ್ಯೂಷನ್ ಇಂಪಾರ್ಟೆಂಟ್. ಈ 3 ಕ್ವಶನ್ಗಳು ಯಾವಾಗಲೂ ನಮ್ಮ ಮುಂದೆ ಇರುತ್ತೆ. ನಮ್ಮ ಮುಂದೆ ಅಂತಂದರೆ ಒಂದು ದೇಶದ ಮುಂದೆ, ಒಂದು ಫರ್ಮಿನ ಮುಂದೆ, ಒಂದು ಕಂಪನಿ ಮುಂದೆ ಇರುತ್ತೆ. ಯಾವುದೇ ಎಕಾನಾಮಿಕ್ ಸಿಸ್ಟಮಲ್ಲಿ ಈ 3 ಕ್ವಶನ್ಗಳು ಪ್ರೊಡಕ್ಷನಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇರ್ತೇವೆ. ಅದಕ್ಕೋಸ್ಕರ ಬೇರೆ ಬೇರೆ ದಾರಿಗಳನ್ನು ಕಂಡುಕೊಂಡಿದ್ದಾರೆ ಈ 3 ಕ್ವಶನ್ಗಳಿಗೆ ಆನ್ಸರ್ ಮಾಡಲಿಕ್ಕೆ. ಅಲ್ಲಿ 2 ತರಹದ್ದು ಬರುತ್ತೆ. ಇದಕ್ಕೆ ಆನ್ಸರ್ ಏನು ಹಾಗಾದರೆ? ಮೊದಲನೇದು ಮಾರ್ಕೆಟ್ ಮೆಥಡ್ಡು, ಎರಡನೇದು ಕಮಾಂಡ್ ಮೆಥಡ್ ಅಂತ. ಮಾರ್ಕೆಟ್ ಮೆಥಡ್ ಅಂತಂದರೆ ಫ್ರೀ ಮಾರ್ಕೆಟ್ ಎಕಾನಮಿ ಅಥವಾ ಕ್ಯಾಪಿಟಲಿಸಮ್ ಅಂತ ಕರಿತೀವಲ್ವ, ಅದೇ ಇದು. ಅಂತಂದರೆ ರಿಸೋರ್ಸ್ಗಳೆಲ್ಲ ಪ್ರೈವೇಟ್ ಪೀಪಲ್ ಹತ್ರ ಇರುತ್ತೆ, ಪ್ರೈವೇಟ್ ಕಂಪ್ನಿಗಳ ಹತ್ರ ಇರುತ್ತೆ. ರಿಸೋರ್ಸಸ್ ಆರ್ ಪ್ರೈವೇಟ್ಲಿ ಓನ್ಡ್. ಪ್ರೈಸ್ ಡಿಸೈಡ್ ಆಗೋದು ಯಾವುದರಿಂದ? ಮಾರ್ಕೆಟ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸಮಾಜದಲ್ಲಿ ಯಾವುದಕ್ಕೆ ಬೇಡಿಕೆ ಇದೆಯೋ, ಯಾವುದಕ್ಕೆ ಡಿಮ್ಯಾಂಡ್ ಇದೆಯೋ ಅದನ್ನು ಸಪ್ಲೈ ಮಾಡ್ತಾರೆ. ಆ ಬೇಡಿಕೆ ಒಳ್ಳೆಯ ವಸ್ತುಗಳಿಗಾದರೂ ಆಗಿರ್ಬೋದು, ಅಥವಾ ಡ್ರಗ್ಸು ಅಥವಾ ಕೆಟ್ಟ ಚಟಗಳಿಗಾದರೂ ಆಗಿರ್ಬೋದು, ಆಲ್ಕೋಹಾಲಿಗಾಗಿರ್ಬೋದು. ಡಿಮ್ಯಾಂಡ್ ಯಾವುದಿದೆಯೋ ಅದನ್ನು ಸಪ್ಲೈ ಮಾಡ್ತಾರೆ, ಅಷ್ಟೇ ಅವ್ರ ಕೆಲಸ. ಇವರಿಗೆ ಮೇಲ್ಗಡೆ ಇರುವಂಥ ಪ್ರೈವೇಟ್ ಕಂಪ್ನಿಗಳಿಗೆ, ಪ್ರೈವೇಟ್ ಓನರ್ಸ್ಗಳಿಗೆ ಬೇಕಾಗಿರೋದೇನು? ಪ್ರಾಫಿಟ್. ಹಾಗಾಗಿ ಪ್ರಾಫಿಟ್ ಬೇಕು ಅಂತಂದರೆ ಡಿಮ್ಯಾಂಡ್ ಇರೋದನ್ನು ದೊಡ್ಡ ಬೆಲೆಯಲ್ಲಿ ಮಾರಾಟ ಮಾಡೋದು. ಹಾಗಾಗಿ ಪ್ರೈಸು ಡಿಸೈಡ್ ಮಾಡೋದು ಮಾರ್ಕೆಟು. ಅಲ್ಲಿ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಯಾವ ಥರ ಇರುತ್ತೆ, ಸಪ್ಲೈ ಆ ಥರ ಡಿಸೈಡ್ ಆಗ್ತಾ ಹೋಗುತ್ತೆ. ಅಂದರೆ ಕನ್ಸ್ಯೂಮರ್ಸ್ ಫರ್ಮ್ಸ್. ಡಿಮ್ಯಾಂಡ್ ಮಾಡೋರು ಯಾರು? ಕನ್ಸ್ಯೂಮರ್ಸ್ಗಳು. ಯಾರು ಅದನ್ನು ಉಪಭೋಗಿಸ್ತಾರೋ, ಯಾರು ಗ್ರಾಹಕರು ಇರ್ತಾರೋ ಅವರಿಂದ ಡಿಮ್ಯಾಂಡ್ ಬರುತ್ತೆ. ಫರ್ಮ್ಗಳೇನು ಮಾಡುತ್ತೆ? ಸಪ್ಲೈ ಮಾಡುತ್ತೆ. ವಾಟ್, ಹೌ, ಫಾರ್ ಹೂಮ್. ಕನ್ಸ್ಯೂಮರ್ಗಳು ಮತ್ತು ಫರ್ಮ್ಗಳು ಏನು ತಯಾರು ಮಾಡಬೇಕು, ಎಷ್ಟು ತಯಾರು ಮಾಡಬೇಕು, ಮತ್ತು ಯಾರಿಗೋಸ್ಕರ ಮಾಡಬೇಕು, ಹೇಗೆ ಅದನ್ನು ತಯಾರಿಸಬೇಕು ಡಿಸೈಡ್ ಮಾಡೋದು ಯಾವುದು? ಕನ್ಸ್ಯೂಮರ್ಸ್ ಮತ್ತು ಫರ್ಮ್ಗಳು. US, UK ಯಲ್ಲಿ ಅಂದರೆ ಮೇಜರ್ ಆಗಿ ನಾವು ನೋಡ್ಬೋದು. ಇಫ್ ಡಿಮ್ಯಾಂಡ್ ಫಾರ್ ಸ್ಮಾರ್ಟ್ಫೋನ್ ರೈಸಸ್, ಕಂಪ್ನೀಸ್ ಪ್ರೊಡ್ಯೂಸ್ ಮೋರ್ ಸ್ಮಾರ್ಟ್ಫೋನ್ ಅಲ್ವಾ? ನಮ್ಮ ದೇಶದಲ್ಲಿ ಸಹ ರೀಸೆಂಟಾಗಿ ನ್ಯೂಸ್ ಕೇಳಿರ್ಬೋದು, ಐಫೋನ್ ಜಾಸ್ತಿ ಮಾರಾಟ ಆಗಿದೆ, ರೆಕಾರ್ಡ್ ಆಗಿದೆ ನಮ್ಮ ದೇಶದಲ್ಲಿ. ಅಂದರೆ ಇಷ್ಟು ದಿನಗಳ ಕಾಲ ಆಗಿತ್ತಲ್ಲ ಐಫೋನ್ ಮಾರಾಟ, ರೀಸೆಂಟಾಗಿ ಐಫೋನ್ ಮಾರಾಟದಲ್ಲಿ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಸೇಲ್ ಆಗ್ತಾ ಇದೆ. ಹಾಗಾಗಿ ಅವರು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ ಅದನ್ನು. ಇಲ್ಲಿ ಅಡ್ವಾಂಟೇಜ್ ಏನಂತಂದರೆ ಎಫಿಷಿಯನ್ಸಿ ಟು ಪ್ರೈಸ್ ಕಾಂಪಿಟೇಷನ್. ಈಗ 2 ಕಂಪ್ನಿಗಳಿದೆ ಅಂತ ಇಟ್ಕೊಳ್ಳಿ. 2 ಕಂಪ್ನಿಗಳದ್ದು ಫುಡ್ ಪ್ರಾಡಕ್ಟ್ ಇದೆ. ಫುಡ್, ಅದು ಫುಡ್ ಆಗಿರ್ಬೋದು, ಫುಡ್ಡಲ್ಲಿ ಏನಿರ್ಬೋದು, ಯಾವುದೇ ಒಂದು ಫುಡ್ಡನ್ನು ತೆಗೆದುಕೊಳ್ಳಿ. ನ್ಯೂಟ್ರಿಷಿಯಸ್ ಫುಡ್ ಅಂತ ಯಾವುದೊಂದಿದೆ. 2 ಕಂಪ್ನಿಗಳಿದ್ದಾಗ ನೀವು ಯಾವುದನ್ನು ಚೂಸ್ ಮಾಡ್ತೀರಿ? ಮೊದಲನೇದು ನಮ್ಮ ದೇಶದವ್ರು ನೋಡೋದು ಪ್ರೈಸು ಅಲ್ವಾ? ಪ್ರೈಸ್ ನೋಡಿ ಆಮೇಲೆ ಹೆಲ್ತ್ ಕನ್ಸರ್ನ್ ನೋಡೋದು. ಒಂದು ಕಂಪ್ನಿ ಮಾತ್ರ ಇತ್ತು ಅಂತಂದರೆ ತನಗೆ ಬೇಕಾಗಿರೋ ಎಷ್ಟು ಪ್ರೈಸ್ ಹಾಕಿದ್ರೂ ನಡೀತಿತ್ತು. 2 ಕಂಪ್ನಿಗಳು ಇರೋದ್ರಿಂದ ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ಇವರು ಪ್ರೈಸ್ ಜಾಸ್ತಿ ಇದ್ದರೆ, ತುಂಬ ಇದ್ದರೆ ಆವಾಗ ನೀವು ಅವ್ರ ಕಡೆ ಹೋಗದೆ ಪ್ರೈಸ್ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಹೋಗ್ತೀರಿ ಅಲ್ವಾ? ಕಾಂಪಿಟೇಷನ್ ಇದ್ದರೆ ಎಫಿಷಿಯನ್ಸಿ ಜಾಸ್ತಿ. ಇನ್ನೊಂದು ಪ್ರೈಸ್ ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ? ಕ್ವಾಲಿಟಿ. ಒಂದು ಕ್ವಾಂಟಿಟಿ, ಇನ್ನೊಂದು ಕ್ವಾಲಿಟಿ ಅಲ್ವಾ? ಕ್ವಾಲಿಟಿ ಎಲ್ಲಿ ಚೆನ್ನಾಗಿದೆ ಅಂತ ನೋಡ್ತಾರೆ ಕೆಲವರು. ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕೆ ಇವರು ಮತ್ತೆ ಎಫಿಷಿಯೆಂಟ್ ಆಗಬೇಕು. ಹಾಗಾಗಿ ಆ ಕಾಂಪಿಟೇಷನಿಂದ ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಗೌರ್ಮೆಂಟ್ ಇದು BSNL ಅಂತಾನೂ ಇದೆ, ಇನ್ನೊಂದು ಕಡೆ ಪ್ರೈವೇಟ್ ಇದು ಏರ್ಟೆಲ್ ಅಂತಾನೂ ಇದೆ. ಯಾರಾದರೂ ನೋಡಿರ್ಬೋದು, ಅದನ್ನು ಚೆಕ್ ಮಾಡಿರ್ಬೋದು. ಗೌರ್ಮೆಂಟಿನ ಎಫಿಷಿಯನ್ಸಿ ಎಷ್ಟಿರುತ್ತೆ, ಪ್ರೈವೇಟ್ ಅವರ ಎಫಿಷಿಯನ್ಸಿ ಎಷ್ಟಿರುತ್ತೆ ನಿಮ್ಗೆ ಗೊತ್ತಿರುತ್ತೆ, ಅದರ ಒಂದು ಅನುಭವ ಆಗಿರ್ಬೋದು. ಹಾಗಾಗಿ ಫ್ರೀ ಮಾರ್ಕೆಟ್ ಅಥವಾ ಕ್ಯಾಪಿಟಲಿಸಮಲ್ಲಿ ಎಫಿಷಿಯನ್ಸಿಗೆ ಜಾಸ್ತಿ ಮಹತ್ವ ಕೊಡ್ತಾರೆ. ಯಾಕಂದರೆ ಪ್ರೈಸ್ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿರೋದು? ಮಾರ್ಕೆಟ್ ಮೆಥಡಿಗೆ ಸಂಬಂಧಪಟ್ಟಿರೋದು. ಎರಡನೇದು ಕಮಾಂಡ್ ಮೆಥಡ್ ಅಂತ, ಪ್ಲ್ಯಾನಡ್ ಎಕಾನಮಿ ಅಂತ ಕರಿತೇವೆ. ಇಲ್ಲಿ ರಿಸೋರ್ಸ್ಗಳೆಲ್ಲ ಮುಖ್ಯವಾಗಿ ಯಾರ ಅಧೀನದಲ್ಲಿರುತ್ತೆ? ಗೌರ್ಮೆಂಟ್. ರಿಸೋರ್ಸಸ್ ಆರ್ ಓನ್ಡ್ ಬೈ ಗೌರ್ಮೆಂಟ್. ಆ ಒಂದು ಸೆಂಟ್ರಲ್ ಅಥಾರಿಟಿ ಡಿಸೈಡ್ ಮಾಡ್ತಾ ಇರುತ್ತೆ ರಿಸೋರ್ಸ್ಗಳನ್ನು ಹೇಗೆ ಪ್ರೊಡ್ಯೂಸ್ ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡಬೇಕು ಅಂತ. ಸೊ ಹಿಯರ್ ಸೆಂಟ್ರಲ್ ಅಥಾರಿಟಿ ಡಿಸೈಡ್ಸ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಯಾರಿಗೋಸ್ಕರ ಪ್ರೊಡ್ಯೂಸ್ ಮಾಡಬೇಕು, ಯಾವ ಮೆಥಡನ್ನು ಅಡಾಪ್ಟ್ ಮಾಡ್ಕೋಬೇಕು, ಡಿಸೈಡ್ ಮಾಡೋದು ಯಾವುದು? ಅಥಾರಿಟಿ ಅಥವಾ ಗೌರ್ಮೆಂಟ್. ನಾರ್ತ್ ಕೊರಿಯಾ, USSR ಮೊದಲು ಈ ಥರ ಇತ್ತು. ಸೊ ಗೌರ್ಮೆಂಟ್ ಡಿಸೈಡ್ಸ್ ನಂಬರ್ ಆಫ್ ಕಾರ್ಸ್ ಪ್ರೊಡ್ಯೂಸ್ಡ್, ನಾಟ್ ಮಾರ್ಕೆಟ್ ಡಿಮ್ಯಾಂಡ್. ಮಾರ್ಕೆಟಿನ ಡಿಮ್ಯಾಂಡು ಸಪ್ಲೈ ಅನ್ನೋದು ಬೇರೆ, ಅದು ಕ್ಯಾಪಿಟಲಿಸಮಲ್ಲಿ ಬರೋದು. ಅದರಲ್ಲಿ ಗೌರ್ಮೆಂಟ್ ಥಿಂಕ್ ಮಾಡುತ್ತೆ ಎಷ್ಟು ಕಾರ್ ಪ್ರೊಡ್ಯೂಸ್ ಮಾಡಿದರೆ ಒಳ್ಳೆಯದು ಸಮಾಜಕ್ಕೆ, ಎನ್ವೈರ್ಮೆಂಟಿಗೆ,
ಸರ್ಕಾರದ ಹತ್ರ ಇರುತ್ತೆ. ಅಡ್ವಾಂಟೇಜಸ್ ಏನು? ಫೋಕಸ್ ಆನ್ ಇಕ್ವಾಲಿಟಿ ಆ್ಯಂಡ್ ಬೇಸಿಕ್ ನೀಡ್ಸ್ ಅಲ್ವಾ. ಹಾಲು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಅದು ಎಫಿಷಿಯೆಂಟ್ ಆಗಿರುತ್ತೆ ಅಂತಲ್ಲ, ಆದರೆ ಫುಡ್ಡು, ಹೆಲ್ತು, ಎಜುಕೇಷನ್ನು ಇಂಥ ವಿಷಯಗಳು ಬಂದಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಮಾಡುವಂಥ ಕೆಲಸಗಳಿಂದ ಎಲ್ರಿಗೂ ಬೇಸಿಕ್ ನೀಡ್ಸ್ಗಳು ಸಿಗಬಹುದು. ಇಕ್ವಾಲಿಟಿ, ಸಮಾನತೆಯನ್ನು ನಾವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬಹುದು. ಹಾಗಾಗಿ ಯಾಕಂದರೆ ಎಲ್ಲ ಸರ್ಕಾರದ ಹತ್ರ ಇರುತ್ತೆ, ಎಲ್ಲವನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅನ್ನೋದು ಸರ್ಕಾರದ ಹತ್ರ ಇರೋದ್ರಿಂದ ಯಾರ್ಯಾರಿಗೆ ಎಷ್ಟು ಕೊಡಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಲಿಕ್ಕೆ ಮುಂದಾಗುತ್ತೆ. ಆದರೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು? ನೋ ಕಂಟ್ರಿ ಈಸ್ ಪ್ಯೂರ್ಲಿ ಮಾರ್ಕೆಟ್ ಆರ್ ಪ್ಯೂರ್ಲಿ ಕಮಾಂಡ್. ಎರಡು ಥರ ಇದೆಯಲ್ವಾ. ಪ್ಯೂರ್ಲಿ ಮಾರ್ಕೆಟ್ ಅಂತಂದರೆ ಎಲ್ಲ ಪ್ರೈವೇಟ್ಲಿ ಓನ್ ಆಗಿರುತ್ತೆ, ಪ್ಯೂರ್ಲಿ ಕಮಾಂಡ್ ಅಂತಂದರೆ ಎಲ್ಲ ಗೌರ್ಮೆಂಟ್ ಇಟ್ಕೊಂಡಿರುತ್ತೆ. ಅಂದರೆ ಯಾವುದೇ ಕಂಟ್ರಿಲೂ ಕಂಪ್ಲೀಟ್ ಆಗಿ ಕೇವಲ ಮಾರ್ಕೆಟ್ ಮಾತ್ರ ಎಲ್ಲ ನಿಭಾಯಿಸ್ತಾ ಇದೆ, ಕೇವಲ ಕಮಾಂಡ್ ಅಥವಾ ಗೌರ್ಮೆಂಟ್ ಮಾತ್ರ ಎಲ್ಲ ನೋಡ್ಕೊಳ್ತಾ ಇದೆ ಅನ್ನೋ ಥರ ಇರೋದಿಲ್ಲ. ಎಷ್ಟೋ ಕಡೆ ಮುಖ್ಯವಾಗಿ ನಾವು ನೋಡೋದು ಮಿಕ್ಸ್ಡ್ ಎಕಾನಮೀಸ್. ಇಂಡಿಯಾ, ಫ್ರಾನ್ಸ್, ಚೀನಾ ಮಿಕ್ಸ್ ಇರುತ್ತೆ. ಫ್ರೀ ಮಾರ್ಕೆಟ್ ಮತ್ತು ಪ್ಲಾನೆಡ್ ಎಕಾನಮಿ ಮುಖ್ಯವಾದ ಕ್ರೈಟೀರಿಯಾ ನೋಡಿ. ಏನೇನು ಮುಖ್ಯವಾಗಿ ನೋಡ್ತೇವೆ ನಾವು? ರಿಸೋರ್ಸ್ ಓನರ್ಶಿಪ್. ಇಷ್ಟೊತ್ತು ನೋಡಿದ್ದೆ. ರಿಸೋರ್ಸ್ ಓನರ್ಶಿಪ್ಪು ಪಬ್ಲಿಕ್ ಸೆಕ್ಟರ್ನಲ್ಲಾದರೆ ಏನಿರುತ್ತೆ, ಗೌರ್ಮೆಂಟ್ ನೋಡ್ಕೊಳ್ತಾ ಇರುತ್ತೆ. ರೈಲ್ವೇಸ್, ಡಿಫೆನ್ಸ್ ಎಲ್ಲ ನೀವು ಕೇಳಿರ್ಬೋದು. ಪ್ರೈವೇಟ್ ಸೆಕ್ಟರ್ನಲ್ಲಿ ಏನಾಗುತ್ತೆ, ಇಂಡಿವಿಜುವಲ್ಗಳಿರ್ತಾರೆ, ಅವರದ್ದೇ ಬಿಸ್ನೆಸ್ ಇರುತ್ತೆ, ಶಾಪ್ಸು, ಫರ್ಮ್ಗಳು. ಫ್ರೀ ಮಾರ್ಕೆಟ್ ಅಂತಂದರೆ ಮೇನ್ಲಿ ಪ್ರೈವೇಟು, ಪ್ಲಾನೆಡ್ ಅಂತಂದರೆ ಮೇನ್ಲಿ ಗೌರ್ಮೆಂಟು. ಸ್ವಲ್ಪ ಹೊತ್ತಿಂದ ನೋಡಿದ್ದೆ. 3 ಕ್ರೈಟೀರಿಯಾ ನೋಡ್ತಾ ಇದ್ದೇವೆ. ಫ್ರೀ ಮಾರ್ಕೆಟ್ ಮತ್ತು ಪ್ಲಾನೆಡ್ ಎಕಾನಮಿಯಲ್ಲಿ ಯಾವ 3 ಕ್ರೈಟೀರಿಯಾ ಇಂಪಾರ್ಟೆಂಟು? ಮೊದಲನೇದು ರಿಸೋರ್ಸ್ ಓನರ್ಶಿಪ್, ಯಾರ ಹತ್ರ ಇರುತ್ತೆ ಅನ್ನೋದು. ಎರಡನೇದು ಎಕನಾಮಿಕ್ ಡಿಸಿಷನ್ ಯಾರು ಮಾಡ್ತಾ ಇದ್ದಾರೆ, ಹೂ ಡಿಸೈಡ್ಸ್ ವಾಟ್, ಹೌ, ಫಾರ್ ಹೂಮ್. ಪ್ರೊಡಕ್ಷನ್ನು ಎಷ್ಟು ಮಾಡಬೇಕು ಅಥವಾ ಯಾರಿಗೋಸ್ಕರ ಮಾಡಬೇಕು, ಏನು ಪ್ರೊಡ್ಯೂಸ್ ಮಾಡಬೇಕು, ಮತ್ತು ಯಾವ ಮೆಥಡನ್ನು ಫಾಲೋ ಮಾಡಬೇಕು, ಡಿಸೈಡ್ ಮಾಡೋದು ಯಾರು ಅನ್ನೋದ್ರ ಮೇಲೆ. ಫ್ರೀ ಮಾರ್ಕೆಟಲ್ಲಿ ಯಾರು ಡಿಸೈಡ್ ಮಾಡ್ತಾರೆ? ಪ್ರೈವೇಟ್ ಫರ್ಮ್ಗಳು, ಕನ್ಸ್ಯೂಮರ್ಗಳು. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಕನ್ಸ್ಯೂಮರ್ಗಳ ಡಿಮ್ಯಾಂಡು, ಫರ್ಮ್ಗಳ ಸಪ್ಲೈ, ಇದು ಡಿಸೈಡ್ ಮಾಡುತ್ತೆ. ಪ್ಲಾನೆಡಲ್ಲಿ ಗೌರ್ಮೆಂಟ್ ಅಥಾರಿಟಿ ಡಿಸೈಡ್ ಮಾಡುತ್ತೆ. ಉದಾಹರಣೆಗೆ ವೆಜಿಟೇಬಲ್ ಪ್ರೈಸು ವೇರಿ ಆಗ್ತಾ ಇರುತ್ತೆ ಅಲ್ವಾ. ಅದು ಮಾರ್ಕೆಟೇ ವೇರಿ ಆಗಿದ್ರೆ, ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿದ್ದರೆ ಅದು ಮುಖ್ಯವಾಗಿ ಫ್ರೀ ಅಂತ ಹೇಳ್ಬೋದು. ಒಂದು ವೇಳೆ ಗೌರ್ಮೆಂಟ್ ಏನಾದರೂ ಫಿಕ್ಸ್ ಮಾಡಿದರೆ, ಈಗ ಕ್ಯೂಬಾದಲ್ಲಿ ಬ್ರೆಡ್ ಪ್ರೈಸ್ಗಳನ್ನು ಗೌರ್ಮೆಂಟ್ ಫಿಕ್ಸ್ ಮಾಡುತ್ತೆ, ಆವಾಗ ಅಲ್ಲಿ ನಾವು ಅದನ್ನೇನು ಹೇಳ್ಬೋದು, ಪ್ಲಾನೆಡ್. ಮೂರನೇದು ರ್ಯಾಷನಿಂಗ್ ಆ್ಯಂಡ್ ಎಕಾನಮಿಕ್ ಸಿಸ್ಟಮ್ಸ್. ರ್ಯಾಷನಿಂಗ್ ಅಂತಂದರೆ ಡಿಸೈಡಿಂಗ್ ಹೂ ಗೆಟ್ಸ್ ವಾಟ್ ಅಲ್ವಾ. ರಿಸೋರ್ಸ್ಗಳು ಆಲ್ರೆಡಿ ಕಡಿಮೆ ಇದೆ, ಕೊರತೆ ಇದೆ. ಈಗ ಇರುವಂಥ ರಿಸೋರ್ಸ್ಗಳಿಗೆ ಯಾರು ಅದನ್ನು ಪಡ್ಕೊಳ್ಬೇಕು, ಹೂ ಗೆಟ್ಸ್ ವಾಟ್, ಯಾರಿಗೆ ಏನು ಸಿಗಬೇಕು, ವೆನ್ ರಿಸೋರ್ಸಸ್ ಆರ್ ಸ್ಕೇರ್. ಅದಕ್ಕೋಸ್ಕರನೇ ಮೊದಲನೇದು ಮಾರ್ಕೆಟ್ ಎಕಾನಮಿಯಲ್ಲಿ ಪ್ರೈಸ್ ರ್ಯಾಷನಿಂಗ್ ಅಂತಿರುತ್ತೆ. ಪ್ರೈಸ್ ಡಿಸೈಡ್ಸ್ ಅಲೋಕೇಶನ್. ಪ್ರೈಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಅದ್ರ ಅಲೋಕೇಟ್ ಆಗುತ್ತೆ. ಉದಾಹರಣೆಗೆ ನೋಡಿ, ಆ್ಯಪಲ್ ಇದೆ, ಆ್ಯಪಲು ಬೇರೆ ದೇಶದಿಂದ ಇಂಪೋರ್ಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಒಂದು ಆ್ಯಪಲಿಗೆ 100 ರೂಪಾಯಿ ಇದೆ ಅಂತಂದರೆ ಪ್ರೈಸು ಅಲ್ವಾ, 100 ರೂಪಾಯಿ ಪ್ರೈಸು. ಪ್ರೈಸ್ ಕೇಳ್ಕೊಂಡೇ ಅದು ಅಲೋಕೇಟ್ ಆಗೋದು. ಬಡವನಿಗೂ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಆಗುತ್ತೆ ಅಂತಲ್ಲ, ಅವನು ಬನಾನ ಅಥವಾ ಬಾಳೆಹಣ್ಣು ತಿನ್ಬಹುದು 10 ರೂಪಾಯಿದು. ಆದರೆ ಇಲ್ಲಿ ಪ್ರೈಸ್ ಅನ್ನೋದು ಇಂಪಾರ್ಟೆಂಟು. ಪ್ರೈವೇಟ್ ಮಾರ್ಕೆಟ್ನಲ್ಲಿ ಅಥವಾ ಮಾರ್ಕೆಟ್ ಎಕಾನಮಿಯಲ್ಲಿ ಪ್ರೈಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರೈಸ್ ಎಷ್ಟಿದೆ ಅನ್ನೋದ್ರ ಮೇಲೆ ರಿಸೋರ್ಸ್ ಅಲೋಕೇಶನ್ ಆಗುತ್ತೆ. ಯಾರು ಅದನ್ನು ಪೇಮೆಂಟ್ ಮಾಡಲಿಕ್ಕೆ, ಅದಕ್ಕೆ ಹಣ ಕೊಟ್ಟು ಖರೀದಿಸಲಿಕ್ಕೆ ಶಕ್ತಿಯನ್ನು ಹೊಂದಿರ್ತಾರೋ ಅವರಿಗೆ ಮಾತ್ರ ಪ್ರಾಡಕ್ಟ್ ಸಿಗುತ್ತೆ. ಹೂ ಎವರ್ ಪೇಸ್ ಗೆಟ್ಸ್ ದ ಪ್ರಾಡಕ್ಟ್. ಯಾರು ಪೇ ಮಾಡ್ತಾರೋ ಅವ್ರಿಗೆ ಪ್ರಾಡಕ್ಟ್ ಸಿಗುತ್ತೆ. ಮೂವಿ ಟಿಕೆಟ್ ಇರುತ್ತೆ, ಫಸ್ಟ್ ಕರ್ಮು ಅಂದರೆ ಯಾರು ಮೊದಲು ಬರ್ತಾರೆ, ಫಸ್ಟ್ ಕಮ್ಮು ಫಸ್ಟ್ ಸರ್ವ್ ಅಲ್ವಾ. ಮೊದಲು ಬಂದವರಿಗೆ ಟಿಕೆಟ್ ಸಿಗುತ್ತೆ, ಬುಕ್ ಮಾಡಿದವರಿಗೆ. ಮತ್ತು ಅವ್ರ ಹತ್ರ ಪೇ ಮಾಡಲಿಕ್ಕೆ ಸಾಮರ್ಥ್ಯ ಇರಬೇಕು, ಎಬಿಲಿಟಿ ಇರಬೇಕು. ಹಾಗಾಗಿ ಪ್ರೈವೇಟ್ ಸೆಕ್ಟರ್ ಮೇಕ್ಸ್ ಮೋಸ್ಟ್ ಡಿಸಿಷನ್. ಯಾವುದರಲ್ಲಿ? ಮಾರ್ಕೆಟ್ ಎಕಾನಮಿಯಲ್ಲಿ ಪ್ರೈಸ್ ಇಂಪಾರ್ಟೆಂಟ್. ಇಲ್ಲಿ ದುಡ್ಡು ಅಥವಾ ಅದರ ಮೌಲ್ಯನೇ ಇಂಪಾರ್ಟೆಂಟ್. ನಾನ್ ಪ್ರೈಸಿಂಗ್ ರ್ಯಾಷನಿಂಗ್ ಅಂತಂದರೆ ಗೌರ್ಮೆಂಟಿಗೆ ಸಂಬಂಧಪಟ್ಟಿರೋದು. ಗೌರ್ಮೆಂಟೇ ಇಲ್ಲಿ ರಿಸೋರ್ಸ್ಗಳನ್ನು ಅಲೋಕೇಟ್ ಮಾಡುತ್ತೆ. ಇಲ್ಲಿ ಪ್ರೈಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸಿಚುವೇಶನ್ ಅಥವಾ ಬ್ಯಾಕ್ಗ್ರೌಂಡು, ಆ ಒಂದು ಪರಿಸ್ಥಿತಿ ಯಾವ ಥರ ಇದೆ. ಬಡವರಿದ್ದರೆ ಅವರಿಗೆ ಸಬ್ಸಿಡಿ ಕೊಡೋದು ಫುಡ್ಡಲ್ಲಿ, LPG ಸಬ್ಸಿಡಿ ಅಲ್ವಾ. ಯಾರಿಗದು ಸೇರಬೇಕು, ಯಾಕೆ ಸೇರಬೇಕು, ಯಾವ ಮೆಥಡಲ್ಲಿ ಅದು ಮುಂದೆ ಹೋಗಬೇಕು ಅದನ್ನು ನೋಡ್ಕೊಳ್ಳೋದು ಕಮಾಂಡ್ ಎಕಾನಮಿ. ಅದಕ್ಕೆ ನಾನ್ ಪ್ರೈಸ್ ರ್ಯಾಷನಿಂಗ್ ಅಂತ ಕರಿತೇವೆ. ರ್ಯಾಷನಿಂಗು ಮತ್ತು ಎಕಾನಮಿಕ್ ಸಿಸ್ಟಮಲ್ಲಿ ಮೊದಲನೇದು ಪ್ರೈಸ್ ರ್ಯಾಷನಿಂಗು. ಅದು ಮಾರ್ಕೆಟ್ ಎಕಾನಮಿಯಲ್ಲಿ ನೋಡೋದು. ಪ್ರೈಸೇ ಡಿಸೈಡ್ ಮಾಡೋದು ಎಲ್ಲವನ್ನು.
ನಾನ್ ಪ್ರೈಸ್ ರ್ಯಾಷನಿಂಗ್ ಅಂತಂದರೆ ರೇಷನಿಂಗ್ ಅಂತ ಹೇಳ್ಬೋದು, ಅಲ್ಲಿ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಅಲ್ವಾ. ಗೌರ್ಮೆಂಟ್ ಡಿಸೈಡ್ಸ್ ಹೂ ಗೆಟ್ಸ್ LPG ಸಬ್ಸಿಡಿ. ಈಗ ನಾನ್ ಪ್ರೈಸ್ ರ್ಯಾಷನಿಂಗ್ ಯಾವಾಗ ಯೂಸ್ ಆಗುತ್ತೆ? ಯೂಸ್ಡ್ ವ್ಯಾರ್ ಮಾರ್ಕೆಟ್ ಮೇ ನಾಟ್ ಬಿ ಫೇರ್ ಟು ಪುವರ್. ಒಂದು ಸಮಾಜ ಇದೆ, ಸಮಾಜದಲ್ಲಿ ತುಂಬ ಜನ ಹಿಂದುಳಿದಿದ್ದಾರೆ, ತಳಮಟ್ಟದಲ್ಲಿದ್ದಾರೆ. ಕೆಲವು ರಿಚ್ ಪೀಪಲ್ಗಳು ಟಾಪ್ನಲ್ಲಿ ಕೂತ್ಕೊಂಡು ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಪ್ರೈಸ್ ರ್ಯಾಷನಿಂಗ್ ಬೇಕು ಅಂತಂದರೆ ನಾನ್ ಪ್ರೈಸ್ ರ್ಯಾಷನಿಂಗ್ ಬೇಕಾಗುತ್ತೆ ಅಂತಂದರೆ ಗೌರ್ಮೆಂಟೇ ಅಲೋಕೇಟ್ ಮಾಡಬೇಕಾಗುತ್ತೆ ಎಲ್ಲವನ್ನ. ನಾನ್ ಪ್ರೈಸ್ ರ್ಯಾಷನಿಂಗ್. ಹಾಗಾಗಿ ರೇಷನ್ ಕಾರ್ಡ್ ಕೊಡೋದು ಇರಬಹುದು, ಗೌರ್ಮೆಂಟ್ ಡಿಸೈಡ್ ಮಾಡೋದು ಮುಖ್ಯವಾಗಿ ಇಲ್ಲಿ ಬರುತ್ತೆ ಕಮಾಂಡ್ ಎಕಾನಮಿಯಲ್ಲಿ. ಇಂಥ ಟರ್ಮ್ಗಳನ್ನು ಬೈ ಹಾರ್ಟ್ ಮಾಡಬೇಡಿ, ಜಸ್ಟ್ ಕೇಳಿಸ್ಕೊಳ್ಳಿ, ಅದ್ರ ಬಗ್ಗೆ ನೋಟ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್ಗಳು. ಇದ್ರ ಬಗ್ಗೆ ಡೈರೆಕ್ಟಾಗಿ UPSC ಕೇಳುತ್ತೆ ಅಂತಲ್ಲ ಕ್ವಶನ್ನು, ಆದರೆ ಮೇನ್ಸಿಗೆ ಹೆಲ್ಪ್ ಆಗುತ್ತೆ ಇದು. ಮತ್ತು ಫಿಲಿಮ್ಸಲ್ಲಿ ಮುಂದೆ ಬರೋ ಕಾನ್ಸೆಪ್ಟಿಗೆ ಇದು ಬೇಸ್. ಇನ್ನು ಪ್ಯೂರ್ ಫ್ರೀ ಮಾರ್ಕೆಟ್, ಕಂಪ್ಲೀಟಾಗಿ ಎಲ್ಲ ಪ್ರೈವೇಟ್ ಅವರೇ ಅಸ್ತಿತ್ವವನ್ನು ವಹಿಸ್ಕೊಂಡಿದ್ದಾರೆ, ಅವ್ರ ಹತ್ರನೇ ಎಲ್ಲ ಕಂಟ್ರೋಲ್ ಇದೆ ಅಂತಂದರೆ ಅಲ್ಲೇನು ಡಿಸ್ಅಡ್ವಾಂಟೇಜು? ಉದಾಹರಣೆಗೆ ಮೊದಲನೇ ನೋಡಿ, ಡಿಮೆರಿಟ್ ಗೂಡ್ಸ್ ಓವರ್ ಪ್ರೊವೈಡೆಡ್. ಆಲ್ಕೋಹಾಲಿಗೆ ಜಾಸ್ತಿ ಬೇಡಿಕೆ ಇದೆ ಅಂತ ಅದನ್ನು ಮಾರಾಟ ಮಾಡ್ತಾರೆ. ಮೋರ್ ಲಿಕ್ಕರ್ ಶಾಪ್ಸ್ ಬಿಕಾಸ್ ಹೈ ಪ್ರಾಫಿಟ್. ಅವರಿಗೆ ಪ್ರಾಫಿಟ್ ಇರೋದನ್ನು ಅವ್ರು ಮಾರಾಟ ಮಾಡ್ತಾರೆ ಅಲ್ವಾ. ಎಷ್ಟೋ ಸೆಲೆಬ್ರಿಟೀಸ್ಗಳು ಈ ಪಾನ್ ಮಸಾಲ ಅದನ್ನೆಲ್ಲ ಅಡ್ವರ್ಟೈಸ್ ಮಾಡ್ತಾರಲ್ವ, ಅಂತಂದರೆ ಅವರಿಗೆ ಅದರಲ್ಲಿ ಪ್ರಾಫಿಟ್ ಇದೆ, ಅದರಿಂದ ಹಾನಿ ಆಗ್ತಾ ಇದೆ ಸಮಾಜಕ್ಕೆ, ಆದರೂ ಅದನ್ನು ಪ್ರಮೋಟ್ ಮಾಡ್ತಾರೆ. ಡಿಮೆರಿಟ್ ಗೂಡ್ಸ್ಗಳನ್ನು ಸಹ ಓವರ್ ಪ್ರೊವೈಡ್ ಮಾಡಬಹುದು. ಇದಾದಮೇಲೆ ಮೆರಿಟ್ ಗೂಡ್ಸ್ಗಳು, ಒಳ್ಳೆ ಎಜುಕೇಷನ್ನು, ಅದು ಕಾಸ್ಟ್ಲಿ ಆಗಿಬಿಟ್ಟಿದೆ. ರಿಚ್ ಪೀಪಲ್ಗಳಿಗೆ ಮಾತ್ರ ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ. ಮೆರಿಟ್ ಗೂಡ್ಸ್ ಆರ್ ಅಂಡರ್ ಪ್ರೊವೈಡೆಡ್. ಪ್ರೈವೇಟ್ ಅವರು ಯಾವುದಕ್ಕೆ ಮೆರಿಟ್ ಇರುತ್ತೋ ಎಲ್ಲ ಕಡೆ ಎಲ್ರಿಗೂ ಸರಿಯಾಗಿ ಸಿಕ್ಕೋದಿಲ್ಲ. ಮತ್ತು ಇವರು ಫೋಕಸ್ ಮಾಡೋದು ಪ್ರಾಫಿಟ್ ಮೇಲೆ ಆಗಿರೋದ್ರಿಂದ ಎನ್ವೈರ್ಮೆಂಟ್ ಕಡೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಎನ್ವೈರ್ಮೆಂಟಲ್ ಡ್ಯಾಮೇಜ್ ಆಗುತ್ತೆ. ಫ್ಯಾಕ್ಟ್ರೀಸ್ ಪೊಲ್ಯೂಟ್ ಟು ಕಟ್ ಕಾಸ್ಟ್. ಫ್ಯಾಕ್ಟ್ರಿಗಳು ಈ ಪೊಲ್ಯೂಷನ್ ಕಡಿಮೆ ಮಾಡಲಿಕ್ಕೆ ಏನು ಮಾಡ್ತಾರೆ? ಪೊಲ್ಯೂಷನ್ ಜಾಸ್ತಿ ಅಂತಂದರೆ ಪೊಲ್ಯೂಷನ್ ಕಡಿಮೆ ಮಾಡೋಕ್ಕಿಂತ ಕಾಸ್ಟ್ ಕಡಿಮೆ ಮಾಡಲಿಕ್ಕೆ ಪೊಲ್ಯೂಷನ್ ಜಾಸ್ತಿ ಮಾಡ್ತಾರೆ. ಇನ್ನು ವೀಕ್ ಸಪೋರ್ಟ್, ವಲ್ನರಬಲ್ ಸೆಕ್ಷನ್ಗಳಿಗೆ ಇಲ್ಲಿ ಸಪೋರ್ಟ್ ಇರೋದಿಲ್ಲ. ಆರ್ಫನ್ಸ್ ಮೇ ನಾಟ್ ರಿಸೀವ್ ಕೇರ್. ಇವರಿಗೆ ಹೂಡಿಕೆ ಮಾಡಿದರೆ, ಇವರಿಗೇನಾದರೂ ಸರ್ವಿಸ್ಗಳನ್ನು ಮಾಡಿದರೆ ಅದರಿಂದಾಗಿ ಏನೂ ಉಪಯೋಗ ಕಾಣಿಸೋದಿಲ್ಲ ಅವರಿಗೆ. ಮತ್ತು ಕೆಲವೊಂದು ಕಡೆ ಮೊನೋಪೋಲಿ ಇರುತ್ತೆ ಅಲ್ವಾ. ದೊಡ್ಡ ದೊಡ್ಡ ಫರ್ಮ್ಗಳು ಅವರೊಂದೇ ಇರೋದು ಆ ಫೀಲ್ಡಲ್ಲಿ, ಎಷ್ಟು ಬೇಕಾದರೂ ಪ್ರೈಸನ್ನ ಇನ್ಕ್ರೀಸ್ ಮಾಡ್ತಾ ಇರ್ತಾರೆ, ಕಾಂಪಿಟೇಷನ್ ಇರೋದಿಲ್ಲ, ಮೊನೋಪೊಲಿ ಇರುತ್ತೆ. ಇನ್ನು ಇದು ಯಾವುದು? ಪ್ಯೂರ್ ಫ್ರೀ ಮಾರ್ಕೆಟ್. ಪ್ರಾಬ್ಲಮ್ ಏನು? ಡಿಮೆರಿಟ್ ಗೂಡ್ಸ್ಗಳು ಜಾಸ್ತಿ ಆಗಬಹುದು, ಮೆರಿಟ್ ಗೂಡ್ಸ್ಗಳು ಸಿಗದೇ ಇರಬಹುದು, ಎನ್ವೈರ್ಮೆಂಟ್ ಮೇಲೆ ಡ್ಯಾಮೇಜ್ ಆಗಬಹುದು, ಫ್ಯಾಕ್ಟ್ರಿಗಳು ಪೊಲ್ಯೂಟ್ ಮಾಡಬಹುದು ಕಾಸ್ಟ್ ಕಟ್ ಮಾಡಲಿಕ್ಕೆ, ವಲ್ನರಬಲ್ ಸೆಕ್ಷನ್ಗೆ ಸಪೋರ್ಟ್ ಸಿಗದೆ ಹೋಗ್ಬೋದು, ಮತ್ತು ಮೊನೋಪೊಲಿ. ಇದಿಷ್ಟು ಫ್ರೀ ಮಾರ್ಕೆಟ್, ಪ್ಯೂರ್ ಫ್ರೀ ಮಾರ್ಕೆಟಿನ ಡಿಸ್ಅಡ್ವಾಂಟೇಜಸ್. ಇನ್ನು ಪ್ಯೂರ್ ಪ್ಲ್ಯಾನೆಡ್ ಎಕಾನಮೀಸ್ ಅಂತ ಇರುತ್ತೆ. ಅಲ್ಲೇನು ಪ್ರಾಬ್ಲಮ್ಮು ಅಂದರೆ ಗೌರ್ಮೆಂಟ್ ಎಲ್ಲ ನೋಡ್ಕೊಳ್ತಾ ಇದೆ. ಪ್ಲ್ಯಾನೆಡ್ ಅಂತಂದರೆ ಆವಾಗ ಒಂದು ವೇಳೆ ಕರೆಕ್ಟಾಗಿ ಸರ್ಕಾರ ಪ್ಲ್ಯಾನ್ ಮಾಡದೇ ಇದ್ದರೆ, ಎಲ್ಲ ಅಂಶಗಳನ್ನು ಪರಿಗಣಿಸದೇ ಇದ್ದರೆ ಅವಾಗ ಏನಾಗ್ಬಿಡುತ್ತೆ? ಶಾರ್ಟೇಜ್ ಕ್ರಿಯೇಟ್ ಆಗುತ್ತೆ ಅಲ್ವಾ. USSRನಲ್ಲಿ ಒಂದು ಕಾಲದಲ್ಲಿ ಆಹಾರಕ್ಕೋಸ್ಕರ ದೊಡ್ಡ ಕ್ಯೂ ನಿಲ್ಲಬೇಕಾಗಿತ್ತು. ಎಲ್ಲವನ್ನೂ ಸರ್ಕಾರನೇ ನೋಡ್ಕೊಳ್ತಾ ಇರುತ್ತೆ ಅಂತಂದರೆ ಪ್ಲ್ಯಾನಿಂಗ್ ಕರೆಕ್ಟಾಗಿರಬೇಕು ಮೊದಲು. ಒಂದು ವೇಳೆ ಪ್ಲ್ಯಾನಿಂಗ್ ಏನಾದರೂ ಮಿಸ್ ಆಯಿತು ಅಂತಂದರೆ, ಕರೆಕ್ಟಾಗಿ ಆಗಿಲ್ಲ ಅಂತಂದರೆ ದೊಡ್ಡ ಮಟ್ಟದ ಶಾರ್ಟೇಜ್ ಕ್ರಿಯೇಟ್ ಆಗುತ್ತೆ. ಮತ್ತು ಪ್ರೈಸ್ ಸಿಗ್ನಲ್ಗಳು ಅಲ್ವಾ. ಅಂತಂದರೆ ಈಗ ಉದಾಹರಣೆ ನೋಡಿ, ಪ್ರೈವೇಟ್ ಅವರಾಗಿದ್ದರೆ ಡಿಮ್ಯಾಂಡು ಸಪ್ಲೈ ಇಂಪಾರ್ಟೆಂಟು, ಆದರೆ ಗೌರ್ಮೆಂಟ್ ಆಗಿಬಿಟ್ರೆ ಪ್ರೊಡಕ್ಷನ್ ಮಾಡ್ತಾನೆ ಇರೋದು, ಇನ್ಎಫಿಷಿಯನ್ಸಿ ಜಾಸ್ತಿ ಆಗಿರುತ್ತೆ. ಪ್ರೊಡಕ್ಷನ್ ಕಂಟಿನ್ಯೂಸ್ ಇವನ್ ಇಫ್ ನೋ ಬಡಿ ವಾಂಟ್ಸ್ ಇಟ್. ಈಗ ನಮ್ಮ ದೇಶದಲ್ಲೂ ಹಾಗೆ ಆಗ್ತಲ್ವ. ನಾವು NFSA, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟು ಅನ್ನೋದೆಲ್ಲ ಬಂದಿದೆ. ಮತ್ತು ಎಷ್ಟೋ ಗೋದಾಮುಗಳಲ್ಲಿ ಆವಾಗ ಆಹಾರ ಕೊಳಿತಾ ಇರುತ್ತೆ. ಇವಾಗ ಪ್ರೊಡಕ್ಷನ್ ಕಂಟಿನ್ಯೂ ಆಗ್ತಾ ಇರುತ್ತೆ, ಸಂಗ್ರಹ ಆಗ್ತಾ ಇರುತ್ತೆ, ಯಾರಿಗದರ ಅವಶ್ಯಕತೆ ಇದೆ ಅವ್ರಿಗೆ ಹೋಗಿ ತಲುಪೋದಿಲ್ಲ. ಮತ್ತು ಒಂದೇ ಕಡೆ ಎಲ್ಲ ಶೇಖರಣೆ ಮಾಡಿ ಅದು ಅಲ್ಲಿ ಹಾಳಾಗ್ತಾ ಇರುತ್ತೆ. ಹಾಗಾಗಿ ಸರ್ಕಾರ ನಿಭಾಯಿಸಬೇಕಾದ್ರೆ ಯಾರಿಗೆ ಸಿಗಬೇಕು ಆ ಎಫಿಷಿಯನ್ಸಿ ಇರಬೇಕಾಗತ್ತೆ. ಮತ್ತು ಮೋಟಿವೇಶನ್ನು, ಸರ್ಕಾರಿ ಕೆಲಸಗಾರರಿಗೆ ಕೆಲವೊಂದು ಸಾರಿ ಇನ್ಸೆಂಟಿವ್ಗಳು ಸಿಕ್ಕೋದಿಲ್ಲ, ವರ್ಕರ್ಸ್ಗಳೆಲ್ಲ ಲೇಸಿ ಆಗಿಬಿಡ್ತಾರೆ, ಯಾವಾಗಲೂ ಒಂದೇ ಥರ ಇರುತ್ತೆ, ಮತ್ತು ಸಿಕ್ಕಿರೋ ಇನ್ಸೆಂಟಿವ್ಗಳು ಸಾಕಾಗೋದಿಲ್ಲ, ಅವರಿಗೂ ವಾಂಟ್ಸ್ ಇರುತ್ತೆ ಅಲ್ವಾ. ಇನ್ನು ಲಾಸ್ ಆಫ್ ಫ್ರೀಡಮ್ ಅಲ್ವಾ. ಗೌರ್ಮೆಂಟೇ ಡಿಸೈಡ್ ಮಾಡುತ್ತೆ ಅಂತಂದರೆ ನಿಮಗೆ ಫ್ರೀಡಮ್ ಇಲ್ಲ. ಗೌರ್ಮೆಂಟ್ ಡಿಸೈಡ್ ವಾಟ್ ಯು ಬೈ, ವ್ಯಾರ್ ಯು ವರ್ಕ್. ಪ್ರತಿಯೊಂದು ಸರ್ಕಾರ ಡಿಸೈಡ್ ಮಾಡ್ತಾ ಇದೆ, ನೀವು ಎಲ್ಲಿ ಕೆಲಸ ಮಾಡಬೇಕು, ಏನನ್ನು ಪರ್ಚೇಸ್ ಮಾಡಬೇಕು. ಯಾಕಂದರೆ ಪ್ರೊವೈಡ್ ಮಾಡ್ತಾ ಇರೋದು ಸರ್ಕಾರ ಆಪರ್ಚುನಿಟಿಗಳನ್ನು. ಫ್ರೀಡಮ್ ಇರೋದಿಲ್ಲ ನಿಮಗೆ.
ರಾಂಗ್ ಪ್ರಯಾರಿಟಿ ಅಲ್ವಾ. ಗೌರ್ಮೆಂಟಿಗೆ ಒಂದು ವೇಳೆ ಹಾಸ್ಪಿಟಲ್ ಬಿಲ್ಡ್ ಮಾಡೋ ಬದಲು ವೆಪನ್ಗಳನ್ನು ಬಿಲ್ಡ್ ಮಾಡೋಂತ ಅನಿಸ್ಬಿಟ್ರೆ, ಪ್ರಯಾರಿಟಿನೇ ಮಿಸ್ ಆಗಿಬಿಟ್ರೆ, ಮುಂದಿನ ದಿನಗಳಲ್ಲಿ ಏನಾಗ್ಬಿಡುತ್ತೆ, ಇಡೀ ಒಂದು ಸಮಾಜ ಕಷ್ಟದ ಕಡೆ ಹೋಗ್ತಾ ಇರುತ್ತೆ. ಹಾಗಾಗಿ ಇಂಪಾರ್ಟೆಂಟು ಡಿಸ್ಅಡ್ವಾಂಟೇಜಸ್ ಏನಿರ್ಬೋದು ಪ್ಯೂರ್ ಪ್ಲಾನೆಟ್ ಎಕಾನಮಿಕ್ಸಲ್ಲಿ, ಒಂದು ಶಾರ್ಟೇಜು, ಇನ್ನೊಂದು ಇನ್ಎಫಿಷಿಯನ್ಸಿ, ಮೋಟಿವೇಶನ್ ಇಲ್ಲದೆ ಇರೋದು, ಫ್ರೀಡಮ್ ಇರೋದಿಲ್ಲ, ಪ್ರಯಾರಿಟಿ ರಾಂಗ್ ಆಗಿರ್ಬೋದು. ಗೊತ್ತಾಗಿರ್ಬೋದಲ್ವಾ. ಇಷ್ಟು ಸ್ಟಾರ್ಟಿಂಗಿಂದ ಏನು ನೋಡಿದ್ವಿ, ಇದರಲ್ಲಿ ಜಸ್ಟ್ ಒಂದು ಸಾರಿ ಮೇಲಿನ ಮೇಲೆ ಹೇಳಿಬಿಡ್ತೇನೆ. ರಿಸೋರ್ಸ್ ಕಡಿಮೆ ಇದೆ, ವಾಟ್ಸ್ ಜಾಸ್ತಿ ಇದೆ. 3 ಥರ ಪ್ರಾಬ್ಲಮ್ ಬರುತ್ತೆ ಆವಾಗ. ಮೊದಲನೇದು ಏನು, ಪ್ರೊಡಕ್ಷನಿಗೆ ಸಂಬಂಧಪಟ್ಟ ಹಾಗೆ ಏನು ಪ್ರೊಡ್ಯೂಸ್ ಮಾಡಬೇಕು, ಎಷ್ಟು ಪ್ರೊಡ್ಯೂಸ್ ಮಾಡಬೇಕು. ಎರಡನೇದು, ಹೇಗೆ ಪ್ರೊಡ್ಯೂಸ್ ಮಾಡೋ ಮೆಥಡ್ ಯಾವುದು, ಮೆಥಡ್ಸು ಏನೇನು ನಮ್ಮ ಹತ್ರ ಇದೆ. ಮತ್ತು ಮೂರನೇದು, ಯಾರಿಗೋಸ್ಕರ ಪ್ರೊಡ್ಯೂಸ್ ಮಾಡಬೇಕು. ಈ 3 ಕ್ವಶನ್ಗಳಿಗೆ ಆನ್ಸರ್ ಮಾಡಲಿಕ್ಕೆ 2 ತರಹದ ವೇ ಇದೆ, 2 ಅಲ್ಟರ್ನೇಟಿವ್ ವೇ ಇದೆ. ಒಂದು ಎಲ್ಲ ಪ್ರೈವೇಟ್ ಅವರೇ ಮಾಡ್ತಾ ಹೋಗೋದು, ಇನ್ನೊಂದು ಎಲ್ಲ ಗೌರ್ಮೆಂಟೇ ಮಾಡ್ತಾ ಹೋಗೋದು. ಅದಕ್ಕೆ ಏನಂತ ಕರಿತೇವೆ, ಪ್ರೈವೇಟ್ ಅವರೇ ಮಾಡಿದರೆ ಮಾರ್ಕೆಟ್ ಮೆಥಡು, ಗೌರ್ಮೆಂಟ್ ಮಾಡಿದರೆ ಕಮಾಂಡ್ ಮೆಥಡು, ಕ್ಯಾಪಿಟಲಿಸಮ್ ಅಥವಾ ಸೋಷಿಯಲಿಸಮ್ ಅಂತ ಕರಿತೇವೆ. ಅಲ್ಲಿ 3 ಕ್ರೈಟೀರಿಯಾ ಬರುತ್ತೆ. ಇನ್ನು ರಿಸೋರ್ಸ್ ಓನರ್ಶಿಪ್ ಯಾರ ಹತ್ರ ಇದೆ, ಎಕನಾಮಿಕ್ ಡಿಸಿಷನ್ ಮೇಕಿಂಗ್ ಯಾರು ಮಾಡ್ತಾ ಇದ್ದಾರೆ, ಅದರ ನಂತರ ರ್ಯಾಷನಿಂಗ್ ಮತ್ತು ಎಕನಾಮಿಕ್ ಸಿಸ್ಟಮ್, ಇದು ಮುಖ್ಯವಾಗಿ ಯಾವುದರಿಂದ ನಿಭಾಯಿಸ್ತಾ ಇದ್ದಾರೆ, ಯಾರು ನಿಭಾಯಿಸ್ತಾ ಇದ್ದಾರೆ. ಪ್ರೈಸ್ ರ್ಯಾಷನಿಂಗು, ಪ್ರೈಸೇ ಎಲ್ಲ ಡಿಸೈಡ್ ಮಾಡುತ್ತೆ. ನಾನ್ ಪ್ರೈಸ್ ರ್ಯಾಷನಿಂಗು ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. 2 ಇಂಪಾರ್ಟೆಂಟು. ಫ್ರೀ ಮಾರ್ಕೆಟ್ ಇದ್ದರೆ ಡಿಸ್ಅಡ್ವಾಂಟೇಜಸ್ ಏನು ಅಂತಂದರೆ, ಡಿಮೆರಿಟ್ ಗೂಡ್ಸ್ಗಳು ಜಾಸ್ತಿ ಪ್ರೊವೈಡ್ ಮಾಡ್ಬೋದು, ಮೆರಿಟ್ ಗೂಡ್ಸ್ಗಳು ಸಿಗೋದಿಲ್ಲ, ಎನ್ವೈರ್ಮೆಂಟಿಗೆ ಡ್ಯಾಮೇಜ್ ಆಗಬಹುದು, ವಲ್ನರಬಲ್ ಸೆಕ್ಷನ್ಗಳಿಗೆ ಸಪೋರ್ಟ್ ಇರೋದಿಲ್ಲ, ಮೊನೋಪೊಲಿ ಆಗಬಹುದು. ಇನ್ನು ಪ್ಯೂರ್ ಪ್ಲಾನೆಡ್ ಎಕನಾಮಿಕ್ಸ್ ಇದ್ದರೆ ಪ್ಲ್ಯಾನಿಂಗ್ ಕರೆಕ್ಟಾಗಿ ಆಗೋದಿಲ್ಲ, ಎಷ್ಟೋ ಸಾರಿ ಶಾರ್ಟೇಜ್ ಆಗಿಬಿಡುತ್ತೆ, ಇನ್ಎಫಿಷಿಯನ್ಸಿ ಇರುತ್ತೆ, ಮೋಟಿವೇಶನ್ ಇರೋದಿಲ್ಲ, ಫ್ರೀಡಮ್ ಇರೋದಿಲ್ಲ, ಪ್ರಯಾರಿಟಿ ರಾಂಗ್ ಆಗೋ ಸಾಧ್ಯತೆ ಇರುತ್ತೆ. ಇಷ್ಟು ಮುಖ್ಯವಾಗಿ ಇವತ್ತು ನಾವು ನೋಡ್ಲಿಕ್ಕೆ ಹೊರಟಿರೋದಾಗಿತ್ತು. ಮುಂದೆ ನಾಳೆ ಕಂಟಿನ್ಯೂ ಮಾಡೋಣ. ಇದರ ನೋಟ್ಸನ್ನು ಸಹ ನಾಳೆ ಮುಗಿದ ಮೇಲೆ ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸ್ಟೇ ಹೆಲ್ತಿ, ಸ್ಟೇ ಫ್ಯಾಂಟಾಸ್ಟಿಕ್.